ಯೇಸುವಿನ ನಾಮದಲ್ಲಿ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಯೆಶಾಯ 43ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಯೇಸು ಅಲ್ಲಿ ಹೀಗೆ ಹೇಳಿದ್ದಾನೆ, ಹಳೆ ಸಂಗತಿಯನ್ನು ಜ್ಞಾಪಕದಲ್ಲಿ ಇಟ್ಟುಕೋಬೇಡ್ರಿ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಅನೇಕ ಜನರು ನಮ್ಮ ಜೀವಿತದಲ್ಲಿ ಹಿಂದೆ ಏನೇನು ಆಗಿದೆ, ಹಳೆ ಸಂಗತಿಗಳನ್ನು, ಕೆಟ್ಟದಾಗಿರ್ಬೋದು, ಏನಾದರೂ ಒಂದು ದುರ್ಘಟನೆ ಆಗಿರ್ಬೋದು, ಅದು ಎಲ್ಲವನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅವರ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಅದಕ್ಕೆ ಅವರು ಪ್ರತಿದಿನ ಭಯದಲ್ಲಿ ನಡೀತಾರೆ, ಚಿಂತೆಯಲ್ಲಿ ನಡೀತಾರೆ, ಒಂದು ಅಸಮಾಧಾನದಲ್ಲಿ ನಡೀತಾರೆ. ಯಾಕಂದರೆ ಪ್ರತಿದಿನ ಅವರು ಹಳೆ ಸಂಗತಿಯನ್ನು ಜ್ಞಾಪಕದಲ್ಲಿ ತರುತ್ತಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಹಳೇದು ಏನೇನು ಆಗಿದೆ ಅದನ್ನು ಮರೆತು ಬಿಡು ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಮ್ಮ ಕುಟುಂಬದಲ್ಲಿ ನೀವು ಹಳೆ ಸಂಗತಿ ಏನೇನು ಮಾಡಿದಿರ್ಬೋದು, ಅದು ಮರೆತು ಬಿಡು ಅಂತ ಯೇಸು ಹೇಳ್ತಾ ಇದ್ದಾನೆ. ನಿನ್ನ ಫ್ರೆಂಡ್ ಸರ್ಕಲ್ನಲ್ಲಿ ನಿನಗೆ ಯಾರ್ಯಾರು ಕೆಟ್ಟದನ್ನು ಮಾಡಿದ್ದಾರೆ, ಹಳೆದನ್ನು ನೀನು ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ, ಅದನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನೀನು ಎಲ್ಲೆಲ್ಲಿ ಹೋಗುತ್ತಿ, ಹಳೆ ಸಂಗತಿಯನ್ನು ಜ್ಞಾಪಕದಲ್ಲಿ ತಂದುಕೊಳ್ಳಬೇಡ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಎಷ್ಟೋ ಜನರು ಹಳೆ ಸಂಗತಿಯನ್ನು ನೆನಪಿಟ್ಟು ಹಾಗೆ ಇವತ್ತು ಎಷ್ಟೋ ಹಳೆ ಸಂಗತಿಯನ್ನು ಇಟ್ಟುಕೊಂಡು ಕೊಲೆ ಮಾಡ್ತಾ ಇದ್ದಾರೆ. ಅವರು ಬೇರೆಯವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವನು ನನಗೆ ಹೀಗೆ ಮಾಡಿದ್ದಾನೆ, ಹೋದ ಸರ್ತಿ ಈ ಸರ್ತಿ ಅವನು ಹಾಗೆ ಮಾಡ್ತಾನೆ, ಮುಂದೆ ಹಾಗೆ ಮಾಡ್ತಾನೆ ಅಂತ ಎಷ್ಟೋ ಜನರು ಅಂತ ಇದ್ದಾರೆ. ಹಳೆ ಸಂಗತಿಯನ್ನು ಜ್ಞಾಪಕದಲ್ಲಿ ನಾವು ಇಟ್ಟರೆ ನಮ್ಮ ಜೀವಿತ ಮುಂದಕ್ಕೆ ಹೋಗಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಜೀವಿತ, ನಮ್ಮ ಸೇವೆ, ನಮ್ಮ ಕೆಲಸ ಕಾರ್ಯಗಳು ನಮ್ಮ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರತಿದಿನ ಆ ಹಳೆ ಸಂಗತಿ ನಿನ್ನ ಮುಂದೆ ಬಂದರೆ ನೀನು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಹೋಗುತ್ತೆ. ಯಾಕಂದ್ರೆ ಹಳೇದು ನನ್ನ ಜೀವಿತ ಹೀಗಿತ್ತು, ಹಳೆ ಹಾಗಾಯಿತು, ಹಳೆ ಹೀಗಾಯಿತು, ಇವ ನನಗೆ ಹಿಂಗೆ ಮಾಡಿದ್ದಾನೆ, ಆ ವ್ಯಕ್ತಿ ಹೀಗೆ ಮಾಡಿದಾಳ, ಅವ್ರು ಹೀಗೆ ಮಾಡಿದ್ದಾರೆ, ಹೀಗೆ ಅನ್ಬೇಡ. ಹಲ್ಲೆಲೂಯಾ. ಅಲ್ಲಿ ಬರೆಯಲ್ಪಟ್ಟಿದೆ, ಹಳೆ ಸಂಗತಿ ಜ್ಞಾಪಕದಲ್ಲಿ ತರಬೇಡ ಅಂತ. ನೀನು ಇವತ್ತು ಹಳೆ ಸಂಗತಿ, ನಿನ್ನ ಜನರು ನಿನ್ನ ಬಗ್ಗೆ ಏನೇನು ಮಾತನಾಡಿದ್ದಾರೆ, ಏನೇನು ಹಳೆದನ್ನು ಮಾತನಾಡಿದ್ದಾರೆ, ಅದು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬೇಡ, ಅದನ್ನು ಮರೆತು ಬಿಡು. ಯಾವಾಗ ನೀನು ಮರೆತು ಬಿಡುತ್ತಿ, ಯೇಸು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ಯಾವಾಗ ನೀ ಹಳೆ ಸಂಗತಿಗಳನ್ನು ಮರೆತು ಬಿಡುತ್ತಿ, ನಿನ್ನ ಕುಟುಂಬದಲ್ಲಿ ಹೊಸ ಕಾರ್ಯ ಮಾಡುತ್ತಾನೆ. ನೀನು ಹಳೆ ಸಂಗತಿಯನ್ನು ಬಿಟ್ಟು ಬಿಡುತ್ತಿ, ಆವಾಗ ನಿನ್ನ ಸೇವೆಯಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ನೀನು ಹಳೆ ಸಂಗತಿಗಳನ್ನು ಬಿಟ್ಟು ಬಿಟ್ಟರೆ ನಿನ್ನ ಸೇವೆಯಲ್ಲಿ, ಕೆಲಸಗಳಲ್ಲಿ, ಎಲ್ಲ ವಿಷಯದಲ್ಲಿ ಯೇಸು ಹೊಸ ಮಾರ್ಗಗಳನ್ನು ತೆರೆಯುತ್ತಾನೆ, ಹೊಸ ಕಾರ್ಯ ಮಾಡುತ್ತಾನೆ. ಇವತ್ತು ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು, ನೀನು ಇದು ವಾಕ್ಯವನ್ನು ಕೇಳ್ತಾ ಇದ್ದಿರ್ಬೋದು, ನನ್ನ ಗಂಡನು ಹೀಗೆ ಮಾಡಿದ್ದಾನೆ, ಹೋದ ವಾರ ನನ್ನ ಗಂಡನು ಹೀಗೆ ಮಾಡಿದ್ದಾನೆ, ನನ್ನ ಹೆಂಡತಿ ಹೀಗೆ ಮಾಡಿದ್ದಾಳೆ, ನಾನು ಇದು ಹೇಗೆ ಮರೀಲಿ ಅಂತ ನೀನು ಅಂತಿರ್ಬೋದು. ಯೇಸು ನಿನಗಾಗಿ, ನನಗಾಗಿ, ಇಡೀ ಲೋಕಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಯಾವಾಗ ಪ್ರಾಣ ಬಿಡುವಾಗ ಅವಾಗ ಹೇಳ್ತಾ ಇದ್ದನು, ತಂದೆಯಾದ ದೇವರೇ, ಇವರು ಏನೇನು ಮಾಡ್ತಾ ಇದ್ದಾರೆ, ಇವರನ್ನು ಕ್ಷಮಿಸು ಅಂತ ಅವರನ್ನು ಕ್ಷಮಿಸಿದನು. ಇವತ್ತು ನೀನು ಕೂಡ ಅವರನ್ನು ಕ್ಷಮಿಸು, ನಿನ್ನ ಗಂಡನನ್ನು ಕ್ಷಮಿಸು, ನಿನ್ನ ಹೆಂಡತಿಯನ್ನು ನೀನು ಕ್ಷಮಿಸು, ನಿನ್ನ ಮಕ್ಕಳನ್ನು ಕ್ಷಮಿಸು, ನಿನ್ನ ಅಕ್ಕಪಕ್ಕದ ಜನರನ್ನು ಕ್ಷಮಿಸು. ಅದು ಮರೆತು ಬಿಡು, ಹಳೇದೇನಾಯಿತು ಅದು ಮರೆತು ಬಿಡು, ಹಳೇದನ್ನು ಬಿಟ್ಟು ಮುಂದಕ್ಕೆ ಹೋಗು. ಅವಾಗ ನೀನು ಹಳೇದನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿ, ನೀನು ಸುಂದರವಾದ ಜೀವನವನ್ನು ಜೀವಿಸ್ತಿ, ಒಳ್ಳೆ ಜೀವನವನ್ನು ಜೀವಿಸ್ತಿ, ನಿನ್ನ ಕುಟುಂಬದಲ್ಲಿ, ಸೇವೆಯಲ್ಲಿ, ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಒಳ್ಳೆ ಜೀವನವನ್ನು ಜೀವಿಸ್ತಿ. ಮತ್ತು ದೇವರು ನಿನ್ನ ವಿಷಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ನಿನ್ನ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ಹೊಸ ಕಾರ್ಯ ಮಾಡುತ್ತಾನೆ ನಿನ್ನ ಜೀವಿತದಲ್ಲಿ. ನೀನು ಹಳೆದನ್ನು ಮರೆತು ಬಿಡು. ಮತ್ತು ನೀನು ಹಳೆದನ್ನು ಮರೆತಿದರೆ ನಿನ್ನ ಜೀವಿತ ಸುಂದರ ಆಗುತ್ತದೆ. ನೀನು ಯಾವಾಗ ಹಳೆದನ್ನು ಇಟ್ಟುಕೊಳ್ಳುತ್ತಿ, ಅವಾಗ ನೀನು ಡಿಪ್ರೆಷನಲ್ಲಿ ಹೋಗುತ್ತಿ, ಭಯದಲ್ಲಿ ಹೋಗುತ್ತಿ, ಅನೇಕ ಸಮಸ್ಯೆಗಳಲ್ಲಿ, ಚಿಂತೆಯಲ್ಲಿ ಸಿಕ್ಕಾಕೊಂಡು ಬೀಳುತ್ತಿ. ಅದಕ್ಕೆ ಮತ್ತು ನೀನು ಹಳೆದನ್ನು ಮರೆತು ಬಿಟ್ಟರೆ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ಎಲ್ಲ ಸ್ಥಳದಲ್ಲಿ ನೀನು ಅದ್ಭುತ ಜೀವನವನ್ನು ಜೀವಿಸ್ತಿ. ಮತ್ತು ಯೇಸು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.